ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ ಇವತ್ತಿನ ದಿನದ ಪ್ರಮುಖವಾದಂಥ ಒಂದು ವಿಷಯ, ಅದರಿಂದ ನಿಮ್ಮೆಲ್ಲರಿಗೆ ತೊಂದರೆ ಕೊಟ್ಟು ಇವತ್ತು ಕರೆಸಿದ್ದೇನೆ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತಿನ ಈ ಒಂದು ವಿಷಯವನ್ನ ಬಹುಶಃ 1ನೇ ತಾರೀಕು ಇಲ್ಲ 2ನೇ ತಾರೀಕು ಮಾಡಬೇಕಾಗಿತ್ತು. ಆದರೆ ನಾನು ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ತಡವಾಗಿ ಕರೆದಿದ್ದೇನೆ. ಕಳೆದ ತಿಂಗಳು 29ನೇ ತಾರೀಕು ರಾಜ್ಯದ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಿಂದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಕೊಡತಕ್ಕಂಥ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಹುಶಃ ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಆ ಒಂದು ಪ್ರಕರಣಗಳು ಪ್ರಾರಂಭ ಆದಾಗ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರದೇ ಇದ್ದವರು, ಹೊಸದಾಗಿರೋರು ಇದ್ದೀರಿ. ಈ ಒಂದು ಪ್ರಕರಣ 1997ರಲ್ಲಿ ಬೆಂಗಳೂರು ಮೈಸೂರಿನ ನಡುವೆ ಒಂದು ಹೆದ್ದಾರಿಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಮೊದಲು ಅಗ್ರಿಮೆಂಟ್ ಆಗಿದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಅಗ್ರಿಮೆಂಟ್ ಆಯಿತು. ಒಂದು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಅಮೆರಿಕದಿಂದ ಒಬ್ಬರು ಗವರ್ನರ್ ಬಂದಿದ್ರು, ಅವರ ಸಮ್ಮುಖದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು MOU ಆಗಿತ್ತು. ಅದಾದ್ಮೇಲೆ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಹೋದರು ಪ್ರಧಾನಮಂತ್ರಿಗಳಾಗಿ. ಆಮೇಲೆ ಬಂದಂತ ಸರ್ಕಾರದಲ್ಲಿ ಹಲವಾರು ಬೆಳವಣಿಗೆಗಳಾಗುವುದು. ಆ ಒಂದು ಯೋಜನೆಯನ್ನು ತೆಗೆದುಕೊಂಡಂತ ಕಂಪನಿ ಏನಿದೆ, ನೈಸ್ ಕಂಪನಿ ಅಂತಕ್ಕಂಥದ್ದು, ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು, ಸರ್ಕಾರ ನಡೆಸ್ತಾ ಇದ್ದಂಥವ್ರನ್ನೂ ಸಹ ಒಳಗೊಂಡಂತೆ ಅವರಿಗೆ ಹಣ ಮಾಡ್ತಕ್ಕಂಥದ್ದಕ್ಕೆ, ರೈತರ ಭೂಮಿಯನ್ನ ಲಪಟಾಯಿಸ್ತಕ್ಕಂಥದ್ದಕ್ಕೆ, ಕೆರೆ ಕಟ್ಟೆಗಳನ್ನು ನುಂಗಾಕ್ತಕ್ಕಂಥದ್ದಕ್ಕೆ ಯಾವ ಹಂತದಲ್ಲಿ ಆ ಒಂದು ರಸ್ತೆಯ ಹೆಸರನ್ನ 111 ಕಿಲೋಮೀಟರ್ನ ರಸ್ತೆ, 47 ಕಿಲೋಮೀಟರ್ ಪೆರಿಫೆರಿಯಲ್ ರಸ್ತೆ, 9 ಕಿಲೋಮೀಟರ್ ಇನ್ನರ್ ಪೆರಿಫೆರಿಯಲ್ ರಸ್ತೆ, ಅದರ ಜೊತೆಗೆ 5 ಟೌನ್ಶಿಪ್. ಏಕೆಂದ್ರೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಿ ಆ ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಆ ಕಂಪನಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಟೋಲ್ನಿಂದ ಹಣವನ್ನು ಸಂಗ್ರಹ ಮಾಡತಕ್ಕಂಥದ್ದು ಲಾಭ ತರಲ್ಲ, ಅವರಿಗೆ ತೊಂದರೆ ಒಳಗಾಗ್ತಾರೆ ಅಂತ ಹೇಳಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳಾದಂಥದ್ದು. ಆ ಟೌನ್ಶಿಪ್ನ BMIC ಪ್ರಾಜೆಕ್ಟ್ನ ಹಿನ್ನೆಲೆ ಏನಿದೆ, ಮೊನ್ನೆ 29 ಜುಲೈ ತಿಂಗಳು ಯಾವೊಂದು ಹೈಕೋರ್ಟ್ನ ಒಂದು ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿ ತೀರ್ಪು ಒಂದು 20 ಪೇಜ್ ಇದೆ. ಈ ಅರ್ಜಿಗಳು ಹಾಕೊಂಡವರಲ್ಲ, ಇದೊಂದು 75% ಇದೆ. 150 ಅರ್ಜಿಗಳು ಈ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು. ಈ ಮೈಸೂರು ಬೆಂಗಳೂರಿನ
ಮೂಲ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಒಂದು ದೀರ್ಘಾವಧಿಯ ವಿವಾದ ಏನಿದೆ, 150 ಅರ್ಜಿಗಳ ಮೇಲ್ಮನವಿಗಳನ್ನು ವಿಭಾಗೀಯ ಪೀಠ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಇದು ಯಾತಕ್ಕೆ ಪ್ರಿಲಿಮಿನರಿ ಹೇಳ್ತಾ ಇದ್ದೇನೆ ನಿಮಗೆ, ಇಲ್ಲಿ ನಿಮಗೆ 2010ರಲ್ಲೂ 2010 ಒಂದೆರಡು ನಿಮಗೆ ಘಟನೆ ಹೇಳ್ತೀನಿ. ಆ ವ್ಯಕ್ತಿ ಹೇಳ್ತಾನೆ, ಪತ್ರಿಕೆಯಲ್ಲಿ ಬಂದಿರೋದು ಇದು, 2010 ಶನಿವಾರ 13 ಫೆಬ್ರವರಿ 2010 ಬಂದಿರತಕ್ಕಂಥದ್ದು. ಹೇಳ್ತಾನೆ ಪಾಪ ರೈತರಿಗೆ, ಆ ಹೆಣ್ಮಗಳಿಗೆ, ಅಲ್ಲಿ ಟಾಯ್ಲೆಟ್ ಕಟ್ತಾನೆ ಅದನ್ನು ಕೇಳೋಕ್ ನೀನು ಯಾರು? ನೈಸ್ ರಸ್ತೆಯಿಂದಾಗಿ ಭೂಮಿ ಕಳೆದುಕೊಂಡವರ ಗೋಳು. ಅವ್ರು ಹೇಳ್ತಕ್ಕಂಥ ಒತ್ತಡ ತರದ ಮಾತುಗಳು ಹೇಗಾಗಿದೆ ನೀವೇ ಬರೆದಿದ್ದೀರಿ. ಕೇಣಿ ರಸ್ತೆಯಲ್ಲಿ ಸತ್ಯ ನೈಸ ಆದವರ ಕರುಳು ಹಿಂಡುವ ಕತೆ. ಇದು 2010ರಲ್ಲಿ ನೀವುಗಳು ಬರೆದಿದ್ದೀರಿ ಮಾಧ್ಯಮದ ಸ್ನೇಹಿತರು. ಇದು 2002ರಿಂದ ಪ್ರಾರಂಭ ಆಯಿತು. ಕಾರಣ, ದೇವೇಗೌಡರು ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಂತರು, ಬೈ ಎಲೆಕ್ಷನ್ಗೆ. ಆಗ ರೈತರುಗಳು ಬಂದು ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನ, ಯಾವ್ಯಾವ ರೀತಿ ರೈತರನ್ನ ಒಕ್ಕಲಿಸಿದ್ದಾರೆ, ಬೀದಿಗೆ ತಂದಿದ್ದಾರೆ ಒಂದು ನೈಸ್ನ ರಸ್ತೆ ಹೆಸರಿನಲ್ಲಿ, ಇದು ಎಲ್ಲವನ್ನ ಪ್ರಸ್ತಾಪ ಮಾಡಿದ್ರು. ಆಗ ದೇವೇಗೌಡರು 2002ನೇ ಇಸ್ವಿಯಿಂದ ಬಹುಶಃ 2018, 19, 20ರಲ್ಲೂ ಸಹ ಆ ರೈತರ ಪರವಾಗಿ ಧ್ವನಿ ಎತ್ತಿದರು. ಅದಕ್ಕೆ ಆ ಕಂಪನಿ ಈ ದೇಶದ ಸಂವಿಧಾನದ ವ್ಯವಸ್ಥೆಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಇಟ್ಟು ಪ್ರಾರಂಭಿಕ ಹಂತದಲ್ಲಿ ಹಲವಾರು ರೀತಿಯಲ್ಲಿ ದಾಖಲೆಗಳು ಅಂತೇಳಿ ತೀರ್ಪುಗಳನ್ನು ಪಡ್ಕೊಂಡ್ಬಿಟ್ಟಿದ್ರು. ಒಂದು ಬಾರಿ ಕೊನೆಗೆ ಅಂತಿಮವಾಗಿ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಅದು ಏಕಾಂಗಿ ಹೋರಾಟ. ಜನತಾದಳದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ರಾಜಿ ಒಳಗಾಗಿರಲಿಲ್ಲ. ಈ ಪಕ್ಷ, ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಿರಂತರವಾಗಿ ನಾವು ಹೋರಾಟ ಮಾಡೋದು. ಅದಕ್ಕೆ ದೇವೇಗೌಡರು ಪಡೆದಂತ ಪ್ರತಿಫಲ, ಒಬ್ಬ ಮಾಜಿ ಪ್ರಧಾನಮಂತ್ರಿ 3 ಕೋಟಿ ದುಡ್ಡನ್ನು ಕಟ್ಟಬೇಕು, ಆ ಒಂದು ಕಂಪನಿಯ ಯೋಜನೆಗೆ ಅಡ್ಡ ಮಾಡ್ತಾ ಇದ್ದಾರೆ ಅಂತೇಳಿ 3 ಕೋಟಿ ಕಟ್ಟಬೇಕು ಅಂತಕ್ಕಂಥ ಒಂದು ಹೊರೆ ಅವ್ರ ಮೇಲೆ ಹಾಕಿದ್ರು. ಇದು ಈ ರಾಜ್ಯ ಯಾವ ರೀತಿ ನಡ್ಕೊಂಡ್ ಬಂದಿದೆ ಅನ್ನೋದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.